श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಒಂದೊಂದು ದ್ವಾರಕ್ಕೆ ಒಬ್ಬೊಬ್ಬ ಸೇನಾ ನಾಯಕರನ್ನ ರಾವಣ ನಿಲ್ಲಿಸ್ತಾನೆ. ಅದಕ್ಕೆ ತಕ್ಕಂತೆ ಅನುಗುಣವಾಗಿ ರಾಮದೇವರು ಕೂಡ ಒಬ್ಬೊಬ್ಬ ಸೇನಾ ನಾಯಕರನ್ನ ನಿಲ್ಲಿಸ್ತಾರೆ. ಉತ್ತರ ದ್ವಾರಕ್ಕೆ ಸ್ವಯಂ ತಾವೇ ಅಲ್ಲಿ ಹೋಗಿ ನಿಂತುಕೊಳ್ತಾರೆ. ಆಮೇಲೆ ಯಾವ ನೀಲ ಮತ್ತು ವಿಭೀಷಣ ಇಬ್ಬರು ಕೂಡ ಸೇರಿಕೊಂಡು ಪ್ರಹಸ್ತ ಎಂಬಂತಹ ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾರೆ. ಅದಾದ ಮೇಲೆ ಅಂಗದ ತಾನು ವಜ್ರದಂಶ ಎನ್ನುವಂತ ಒಬ್ಬ ರಾಕ್ಷಸ ವೀರನನ್ನ ಸಂಹಾರ ಮಾಡ್ತಾರೆ. ಹೀಗೆ ಯುದ್ಧ ಪ್ರಾರಂಭ ಆಗುತ್ತೆ. ಇಂದಿನಿಂದ 23ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಸರ್ವೇಷು ತೇಷು ನಿಹತೇಷು ದಿದೇಶ ಧೂಮ್ರ ನೇತ್ರಂಸ ರಾಕ್ಷಸಪತಿ ಸಚ ಪಶ್ಚಿಮೇನ ದ್ವಾರೇಣ ಮಾರುತಸುತಂ ಸಮುಪೇತ್ಯ ದಗ್ಧೋ ಗುಪ್ತೋಪಿ ಶೂಲಿವಚನೇನ ದುರಂತ ಶಕ್ತಿಂ ಅಕಂಪನೋಪಿ ರಾಕ್ಷಸಃ ನಿಶಾಚರೇಶ ಚೋದಿತಃ ಉಮಾಪತೇರ್ವರೋದ್ಧತಃ ಕ್ಷಣಾದ್ಧತೋ ಹನುಮತ. ಪದಚ್ಛೇದ. ಸರ್ವೇಷು ತೇಷು ನಿಹತೇಷು ದಿದೇಶ ಧೂಮ್ರನೇತ್ರಂ ಸಹ ರಾಕ್ಷಸಪತಿ ಸಹ ಚ ಪಶ್ಚಿಮೇನ ದ್ವಾರೇಣ ಮಾರುತಸುತಂ ಸಮುಪೇತ್ಯ ದಗ್ಧಃ ಗುಪ್ತಃ ಅಪಿ ಶೂಲಿವಚನೇನ ದುರಂತ ಶಕ್ತಿಂ ಅಕಂಪಮಾನಃ ಅಪಿ ರಾಕ್ಷಸಃ ನಿಶಾಚರೇಶ ಚೋದಿತಃ ಉಮಾಪತೇಃ ವರೋದ್ಧತಃ ಕ್ಷಣಾತ್ ಹತಃ ಹನುಮತ. ಹೀಗೆ ಸರ್ವೇಷು ತೇಷು ನಿಹತೇಷು ಯಾವ ಪ್ರಹಸ್ತ ಮತ್ತು ವಜ್ರಮುಷ್ಟ್ರ ಮುಂತಾದಂತಹ ಅನೇಕ ರಾಕ್ಷಸರು ಈ ಅಂಗದ ಮುಂತಾದಂಥವರ ಕೈಯಲ್ಲಿ ಸತ್ತು ಹೋಗ್ತಾರೆ. ಸರ್ವೇಷು ತೇಷು ನಿಹತೇಷು ಅವರೆಲ್ಲರೂ ಕೂಡ ನಿಹತೇಷು ಅಂದ್ರೆ ಸತ್ತಾಗ ರಾವಣ ಏನ್ ಮಾಡ್ತಾ ಇದ್ದಾರೆ, ರಾಕ್ಷಸಪತಿ ರಾವಣ ಧೂಮ್ರನೇತ್ರಂ, ಧೂಮ್ರನೇತ್ರ ಅಂತ ಒಬ್ಬ ರಾಕ್ಷಸ ಇದ್ದ ರಾವಣನ ಸೈನ್ಯದಲ್ಲಿ. ಅವನಿಗೆ ಆದೇಶ ಮಾಡ್ತಾನೆ, ಪಶ್ಚಿಮೇನ ದ್ವಾರೇಣ, ನೀನು ಪಶ್ಚಿಮದ ಬಾಗಿಲಿನಿಂದಾಗಿ ನೀನು ಆಕ್ರಮಣ ಮಾಡು ಕಪಿಗಳ ಮೇಲೆ ಅಂತ ರಾವಣ ಧೂಮ್ರನೇತ್ರನಿಗೆ ಆದೇಶ ಮಾಡ್ತಾನೆ. ಆ ಧೂಮ್ರನೇತ್ರನಾದ್ರೂ ಕೂಡ ದುರಂತ ಶಕ್ತಿ ಮಾರುತ ಸತಂ ಸಮೀಪೇತ್ಯ, ಅಪಾರವಾದಂತಹ ಸಾಮರ್ಥ್ಯ ಇರುವಂತಹ ಮಾರುತಿಯನ್ನ, ಹನುಮಂತನನ್ನ ತಾನು ಎದುರಿಸಲಿಕ್ಕೆ ಅಂತ ಬರ್ತಾನೆ. ಆ ಯಾವ ಧೂಮ್ರನೇತ್ರನಾದ್ರೂ ಕೂಡ ಅವನು ಸಾಮಾನ್ಯ ಏನಲ್ಲ. ಅವನು ಕೂಡ ತಪಸ್ ಮಾಡಿ ಶೂಲಿ ವಚನೇನ ಗುಪ್ತಃ, ಶೂಲಿ ಅಂದ್ರೆ ರುದ್ರದೇವರು, ಶೂಲ ಅಂದ್ರೆ ತ್ರಿಶೂಲ, ಯಾರ ಹತ್ತಿರ ಶೂಲ ಇದೇನೋ ಅವನು ಶೂಲಿ. ತ್ರಿಶೂಲ ಧಾರಣೆ ಮಾಡಿದಂತಹ ರುದ್ರದೇವರ ತಪಸ್ಸನ್ನು ಮಾಡಿ ಅವರಿಂದಾಗಿ ವರವನ್ನು ಪಡೆದುಕೊಂಡಿದ್ದ. ಶೂಲಿ ವಚನೇನ ಗುಪ್ತಃ, ಗುಪ್ತಃ ಅಂತಂದ್ರೆ ರಕ್ಷಿಸಲ್ಪಟ್ಟಿದ್ದ, ಅಂದ್ರೆ ಇಷ್ಟು ದಿವಸ ಅವನನ್ನು ಯಾರು ಕೂಡ ಮುಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ.
ಯಾಕೆಂತಂದ್ರೆ ರುದ್ರದೇವರ ವರ ಇತ್ತು. ಅಂತಹ ಅವನನ್ನು ಕೂಡ ವಿಶೇಷವಾಗಿ ಹನುಮಂತ ದೇವರು ದಗ್ಧ, ಅವನನ್ನ ಬೂದಿ ಮಾಡಿ ಹಾಕಿದರು, ಅರ್ಥಾತ್ ಅವನನ್ನ ಸಂಹಾರ ಮಾಡಿದರು ಅಂತ. ಹೀಗೆ ಧೂಮ್ರ ನೇತ್ರ ಎನ್ನುವಂತ ರಾಕ್ಷಸನನ್ನು ಕೂಡ ವಿಶೇಷವಾಗಿ ಹನುಮಂತ ದೇವರು ಯುದ್ಧದಲ್ಲಿ ನಾಶ ಮಾಡಿದರು. ಅದಾದ ಮೇಲೆ ಅಕಂಪನ ಎನ್ನುವಂತಹ ರಾಕ್ಷಸ ಬಂದ. ಅವನು ಕೂಡ ಎಂಥವನು, ಉಮಾಪತೇಹೇ ವರೋದ್ಧತಃ, ರುದ್ರದೇವರ ವರ ಇತ್ತು ಅಕಂಪನನಿಗೂ ಕೂಡ. ಅಕಂಪನ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಕಂಪನ ಅಂದ್ರೆ ನಡುಗೋದು, ಭೂಕಂಪನ ಅಂತ ನಾವು ಕೇಳ್ತೇವೆ, ಇವತ್ತು ಕೇಳ್ತೇವೆ ಥೈಲ್ಯಾಂಡ್ ಮುಂತಾದಂತಹ ರಾಷ್ಟ್ರಗಳಲ್ಲಿ ಏನು ಭೂಕಂಪ ಆಯಿತು ಅಂತ. ಹಾಗೆ ಕಂಪನ ಅಂದ್ರೆ ನಡುಗೋದು, ಅಕಂಪನ ಅಂದ್ರೆ ನಡಗದೇ ಇರುವುದು, ಅರ್ಥಾತ್ ಯಾರನ್ನು ನಾವು ನಡಗಿಸಲಿಕ್ಕೆ ಸಾಧ್ಯ ಇಲ್ಲೋ ಅವನು ಅಕಂಪನ ಅಂತ. ಹೆಸರೇ ಅಕಂಪನ, ಜೊತೆಗೆ ರುದ್ರದೇವರ ವರ ಇತ್ತು. ಇಂತಹ ಯಾವ ಉಮಾಪತೇಹೇ ವರೋದ್ಧತಃ ಅಕಂಪನಃ, ಅವನನ್ನ ನಿಶಾಚರೇಶ ಚೋದಿತಃ, ರಾವಣ ಕಳಿಸಿದ್ದ ನೀನು ಯುದ್ಧ ಮಾಡ್ಲಿಕ್ಕೆ ಹೋಗು ಅಂತ. ಅಂತಹ ಅವನನ್ನು ಕೂಡ ಹನುಮತ ಕ್ಷಣಾಧತಃ, ಹನುಮಂತ ಒಂದೇ ಕ್ಷಣದಲ್ಲಿ ಅವನನ್ನು ಸಂಹಾರ ಮಾಡಿದ, ಅರ್ಥಾತ್ ಸುಲಭವಾಗಿ ಅವನನ್ನು ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹನುಮಂತನು ಕೂಡ ಅನೇಕ ಮಹಾ ಪರಾಕ್ರಮಿಗಳು ಮತ್ತು ರುದ್ರದೇವರ ವರ ಇರುವಂತಹವರು. ರುದ್ರದೇವರ ವರ ಇರುವಂತಹ ರಾಕ್ಷಸರನ್ನ ಬೇರೆಯವರು ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ರುದ್ರದೇವರ ವರವನ್ನು ಮೀರಬೇಕು ಅಂದ್ರೆ ರುದ್ರದೇವರಿಗಿಂತ ಉತ್ತಮರಾದಂತಹ ವ್ಯಕ್ತಿಗಳೇ ಆಗಬೇಕು. ಹಾಗಾಗಿ ಹನುಮಂತ ದೇವರು ಅವರೆಲ್ಲ ಎಲ್ಲರನ್ನು ಕೂಡ ವಿಶೇಷವಾಗಿ ಸಂಹಾರ ಮಾಡ್ತಾ ಬರ್ತಾ ಇದ್ದಾರೆ. ಇದಾದ ಮೇಲೆ ಮತ್ತೆ ಲಂಕಾಪಟ್ಟಣವನ್ನು ಕಪಿಗಳೆಲ್ಲರೂ ಕೂಡ ಸೇರಿ ಸುಟ್ಟು ಹಾಕಿದರು ಎನ್ನುವಂತ ವಿಚಾರ ರಾಮಾಯಣದಲ್ಲಿ ಬರುತ್ತೆ. ಆ ವಿಚಾರವನ್ನು ಆಚಾರ್ಯರು ಒಂದೇ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾರೆ. ಅತಾಸ್ತ್ರ ಸಂಪ್ರದೀಪಿತೈಃ ಸಮಸ್ತಶೋ ಮಹೋಲ್ಮುಖೈಃ ರಘುಪ್ರವೀರಚೋದಿತಾಃ ಪುರಂ ನಿಶಿಸ್ವದಾಹಯನ್. ಪದಚ್ಛೇದ. ಅಥ ಅಸ್ತ್ರ ಸಂಪ್ರದೀಪಿತೈಃ ಸಮಸ್ತಶಃ ಮಹೋಲ್ಮುಖೈಃ ರಘುಪ್ರವೀರಚೋದಿತಾಃ ಪುರಂ ನಿಶಿ ಸ್ವದಾಹಯನ್. ಆ ದಿವಸ ಯುದ್ಧ ಮುಗಿದ ಮೇಲೆ ವಿಶೇಷವಾಗಿ ರಾತ್ರಿಯ ಸಂದರ್ಭದಲ್ಲಿ ಎಲ್ಲ ಕಪಿಗಳು ಕೂಡ ಅಥಾಸ್ತ್ರ ರಘುಪ್ರವೀರ ಚೋದಿತಃ, ರಾಮದೇವರು ಆಜ್ಞೆ ಮಾಡಿದರು ನೀವೆಲ್ಲರೂ ಕೂಡ ಸೇರಿ ಲಂಕೆಯನ್ನು ಸುಡಬೇಕು ಅಂತ. ಹಾಗೆ ರಘುಪ್ರವೀರ ಚೋದಿತಃ, ರಾಮನಿಂದ ಆದೇಶಿಸಲ್ಪಟ್ಟಂತಹ ಎಲ್ಲ ಕಪಿವೀರರು ಕೂಡ ಅಸ್ತ್ರ ಸಂಪ್ರದೀಪಿತೈಹಿ, ರಾಮದೇವರು ವಿಶೇಷವಾಗಿ ಆಗ್ನೇಯಾಸ್ತ್ರದ ಪ್ರಭಾವದಿಂದಾಗಿ ಎಲ್ಲ ಕಪಿಗಳ ಪಂಜು, ಅರ್ಥಾತ್ ಕಟ್ಟಿಗೆ ಒಂದು ಬೆಂಕಿ ವಸ್ತ್ರನ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚು, ಅದಕ್ಕೆ ಪಂಜು ಅಂತ ಕರೀತಾರೆ. ಆ ಪಂಜುಗಳಿಗೆ ಆಗ್ನೇಯಾಸ್ತ್ರದಿಂದ ಅಭಿಮನ್ಯವಾದಂತಹ ಒಂದು ಬೆಂಕಿಯನ್ನು ಹಚ್ಚಿದ್ರು. ಆ ಬೆಂಕಿಯಿಂದಾಗಿ ಎಲ್ಲ ಕಪಿಗಳು ಕೂಡ ಪುರಂ ನಿಶಿ ಸ್ವದಾಹಯನ್, ರಾತ್ರಿ ಸಂದರ್ಭದಲ್ಲಿ ಇಡೀ ಸಮಗ್ರ ಲಂಕಾಪಟ್ಟಣವನ್ನ ಸ್ವದಾಹಯನ್ ಸುಟ್ಟು ಹಾಕಿದರು, ಚೆನ್ನಾಗಿ ಸುಟ್ಟು ಹಾಕಿದರು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮಹೋಲ್ಮುಖೈಹಿ ಅಂತ ಇದೆ. ಉಲ್ಮುಖ ಅಂದ್ರೆ ಪಂಜು ಅಂತ, ಮಹೋಲ್ಮುಖ ಅಂದ್ರೆ ದೊಡ್ಡ ದೊಡ್ಡ ಪಂಜುಗಳು. ಹೀಗೆ ಮತ್ತೆ ಆ ರಾತ್ರಿಯ ಸಂದರ್ಭದಲ್ಲಿ ಲಂಕಾಪಟ್ಟಣವನ್ನ ಎಲ್ಲ ಕಪಿಗಳು ಕೂಡ ಸುಟ್ಟು ಹಾಕಿದರು. ಸುಡಲಿಕ್ಕೆ ಅಲ್ಲಿ ಇದ್ದಂತ ಪ್ರಭಾವ ಯಾವುದು ಅಂದ್ರೆ ರಾಮದೇವರ ಕೈಯಿಂದ ಬಂದಂತಹ ಆಗ್ನೇಯಾಸ್ತ್ರದ ಪ್ರಭಾವದಿಂದಾಗಿ ಲಂಕೆಯನ್ನ ಸುಟ್ಟು ಹಾಕಿದರು. ಮುಂದಿನ ಶ್ಲೋಕ. ತತಸ್ಥೌ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರದಿಷ್ಟೋ ದಶಾಸ್ಯೇನ ಕುಂಭಶ್ರುತೇರ್ಹಿ ಸುತೌ ಸುಪ್ರಹೃಷ್ಟೌ ರಣಾಯಾಭಿಯಾತೌ ಕಪೀಂಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವಾ
ಪದಚ್ಛೇದ ತತಃ ತೌ ನಿಕುಂಭಃ ಅಥ ಕುಂಭಃ ಚ ಕೋಪಾತ್ ಪ್ರದಿಷ್ಟೌ ದಶಾಸ್ಯೇನ ಕುಂಭಶ್ರುತೇಃ ಹಿ ಸುತೌ ಸುಪ್ರಹೃಷ್ಟೌ ರಣಾಯ ಅಭಿಯಾತೌ ಕಪೀನ್ ತಾನ್ ಬಹಿಃ ಸರ್ವಶಃ ಯಾಪಯಿತ್ವಾ. ದಶಾಸ್ಯೇನ ಕೋಪಾತ್ ಪ್ರದಿಷ್ಟೌ, ರಾವಣನಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ಒಂದು ಕಡೆ ಮಹಾ ಕಪಿವೀರರಾದ ರಾಕ್ಷಸ ವೀರರಾದಂತಹ ವಜ್ರದಂಷ್ಟ ಮುಂತಾದವರು ದೇಹತ್ಯ ಸತ್ತು ಹೋಗಿಬಿಟ್ಟಿದ್ದಾರೆ. ಈ ಕಡೆ ಆಗ ತಾನೇ ನಿರ್ಮಾಣವಾದಂತಹ ಸುಂದರವಾದಂತಹ ಲಂಕೆಯನ್ನ ಮತ್ತೆ ಎಲ್ಲ ಕಪಿಗಳು ಸೇರಿ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಇದರಿಂದ ತುಂಬಾ ಕೋಪ ಬಂತು ರಾವಣನಿಗೆ. ರಾವಣ ಏನ್ ಮಾಡಿದ, ತನ್ನ ತಮ್ಮನ ಮಕ್ಕಳಾದಂತಹ ಕುಂಭಶ್ರುತೇಹೇ ಸುತೌ, ಕುಂಭಶ್ರುತಿ ಅಂದ್ರೆ ಕುಂಭಕರ್ಣ ಅಂತ, ಶ್ರುತಿ ಅಂದ್ರೆ ಕರ್ಣ, ಕುಂಭಶ್ರುತಿ ಅಂದ್ರೆ ಕುಂಭಕರ್ಣ. ಆ ಕುಂಭಕರ್ಣನ ಮಕ್ಕಳಾದಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಕುಂಭ ಮತ್ತು ನಿಕುಂಭ ಎನ್ನುವಂತ ಇಬ್ಬರನ್ನ ಕಳಿಸಿದ. ತತಸ್ಥೌ ಪ್ರದಿಷ್ಟೌ ದಶಾಸ್ಯನ ಕೋಪಾತ್, ದಶಾಸ್ಯ ಅಂದ್ರೆ ರಾವಣ ಕೋಪದಿಂದಾಗಿ ಅವರಿಬ್ಬರನ್ನು ಕೂಡ ಯುದ್ಧ ಮಾಡ್ಲಿಕ್ಕೆ ಅಂತ ಕಳಿಸ್ತಾನೆ. ಅವರಿಗೆ ಭಾರಿ ಖುಷಿಯಾಗಿಬಿಡ್ತು. ನಾವಿಬ್ಬರೂ ಕೂಡ ಸೇರಿಕೊಂಡು ಈ ಕಪಿಗಳನ್ನ ಇವತ್ತೇ ನಾಶ ಮಾಡಿ ಹಾಕಿ ಬಿಡ್ತೇವೆ ಅಂತ ಭಾರಿ ಉತ್ಸಾಹದಿಂದಾಗಿ ಯುದ್ಧಕ್ಕೆ ಅಂತ ಬರ್ತಾರೆ. ತತಸ್ಸೌ ಸುತೌ ಸುಪ್ರಹೃಷ್ಟೌ, ತುಂಬಾ ಸಂತೋಷದಿಂದಾಗಿ, ಸುಪ್ರಹೃಷ್ಟ ಅಂದ್ರೆ ತುಂಬಾ ಸಂತೋಷದಿಂದಾಗಿ, ರಣಾಯ ಅಭಿಯಾತೌ, ಯುದ್ಧಕ್ಕೆ ಅಂತ ಅವರಿಬ್ಬರು ಕೂಡ ಬರ್ತಾ ಇದ್ದಾರೆ. ಬಂದಂತಹ ಅವರೇ ಮಾಡ್ತಾ ಇದ್ದಾರೆ, ಎಲ್ಲ ಕಪಿಗಳನ್ನು ಕೂಡ ಬಹಿಹಿ ಯಾಪಯಿತ್ವ, ಹೊರಗಡೆ ಓಡಿಸಿ ಬಿಡ್ತಾರೆ. ಯಾಪಯಿತ್ವ ಅಂತಂದ್ರೆ ವಿದ್ರಾವ್ಯ ಅಂತ ಜನಾರ್ದನಾಚಾರ್ಯರು ವ್ಯಾಖ್ಯಾನ ತಿಳಿಸ್ತಾರೆ. ಎಲ್ಲರೂ ಕೂಡ ಅವರನ್ನ ಹೊರಗಡೆ ಓಡಿಸಿ ರಣಾಯ ಅಭಿಯಾತ, ಯುದ್ಧಕ್ಕೆ ಅಂತ ನಿಂತುಕೊಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅವರಿಬ್ಬರು ಕೂಡ ತಂದೆಯಂತೆ ಕುಂಭಕರ್ಣನಂತೆಯೇ ಮಹಾಪರಾಕ್ರಮಶಾಲಿಗಳು. ಹೀಗೆ ಅವರಿಬ್ಬರು ಕೂಡ ಸೇರಿಕೊಂಡು ಅನೇಕ ಕಪಿಗಳೆಲ್ಲರನ್ನು ಕೂಡ ಯುದ್ಧರಂಗದಿಂದಾಗಿ ಹೊರಗಡೆ ಓಡಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಸ ಕುಂಭೋ ವಿಧಾತುಃ ಸುತಂ ತಾರನೀಲೌ ನಲಂ ಚಾಶ್ವಿಪುತ್ರೌ ಜಿಗಾಯಾಂಗದಂ ಚ ಸುಯುದ್ಧಂ ಚ ಕೃತ್ವಾ ದಿನೇಶಾತ್ಮಜೇನ ಪ್ರಣೀತೋ ಯಮಸ್ಯಾಶು ಲೋಕಂ ಸುಪಾಪಃ. ಪದಚ್ಛೇದ. ಸಹ ಕುಂಭಃ ವಿಧಾತುಃ ಸುತಂ ತಾರನೀಲೌ ನಲಂ ಚ ಅಶ್ವಿಪುತ್ರೌ ಜಿಗಾಯ ಅಂಗದಂ ಚ ಸುಯುದ್ಧಂ ಚ ಕೃತ್ವಾ ದಿನೇಶಾತ್ಮಜೇನ ಪ್ರಣೀತಃ ಯಮಸ್ಯ ಆಶು ಲೋಕಂ ಸುಪಾಪಃ. ಸುಪಾಪಃ ಕುಂಭಃ, ಮಹಾಪಾಪಿಷ್ಠನಾದಂತಹ ಆ ಕುಂಭ ಎನ್ನುವಂತಹ ರಾಕ್ಷಸ, ಅರ್ಥಾತ್ ಕುಂಭಕರ್ಣನ ಮಗ. ಅವನು ಯಾರ್ಯಾರನ್ನು ಯುದ್ಧದಲ್ಲಿ ಗೆದ್ದ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ವಿಧಾತುಹು ಸುತಂ, ಬ್ರಹ್ಮದೇವರ ಮಗನಾದಂತಹ ಜಾಂಬವಂತನನ್ನು ಯುದ್ಧದಲ್ಲಿ ಗೆದ್ದ ಕುಂಭ. ತಾರನೀಲವು, ತಾರನನ್ನ ನೀಲನನ್ನ ಯುದ್ಧದಲ್ಲಿ ಗೆದ್ದ. ನಲಂಚ ಅಶ್ವಿಪುತ್ರೌ ಜಿಗಾಯ ಅಂಗದಂಚ, ನಲನನ್ನು ಗೆದ್ದ. ಮೈಂದ ಮತ್ತು ವಿವಿಧರನ್ನ ಗೆದ್ದ. ಮತ್ತು ಅಂಗದಂಚ, ಅಂಗದನನ್ನು ಕೂಡ ಚೆನ್ನಾಗಿ ಯುದ್ಧ ಮಾಡಿ ಗೆದ್ದು ಬಿಟ್ಟ ಕುಂಭ. ಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ, ಯುದ್ಧದಲ್ಲಿ ಅಂತೂ ಗೆದ್ದ. ಅದಾದ ಮೇಲೆ ದಿನೇಶಾತ್ಮಜೇನ ಸುಯುದ್ಧಂ ಕೃತ್ವ. ದಿನೇಶ ಅಂತಂದ್ರೆ ಸೂರ್ಯ, ದಿನ ಅಂದ್ರೆ ಡೇ, ಹಗಲು. ಆ ದಿನಕ್ಕೆ ಈಶ, ಒಡೆಯ ಯಾರು? ಸೂರ್ಯ. ಸೂರ್ಯ ಬಂದ್ರೇನೆ ಹಗಲಾಗೋದು, ಬೆಳಕಾಗೋದು. ಅಂತಹ ದಿನೇಶನ ಆತ್ಮಜ, ಸೂರ್ಯಾತ್ಮಜನಾದಂತಹ, ಸೂರ್ಯನ ಮಗನಾದಂತಹ ಸುಗ್ರೀವನೊಟ್ಟಿಗೆ ಚೆನ್ನಾಗಿ ಯುದ್ಧ ಮಾಡಿದ. ಕೊನೆಗೆ ಯಮಸ್ಯ ಲೋಕಂ ಪ್ರಣೀತಃ, ಯಮನ ಲೋಕಕ್ಕೆ ಕಳಿಸಲ್ಪಟ್ಟ. ಅರ್ಥಾತ್
ಸುಗ್ರೀವ ಅವನನ್ನು ಸಂಹಾರ ಮಾಡಿ ಯಮಲೋಕಕ್ಕೆ ಅವನನ್ನು ಕಳಿಸಿದ ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಕುಂಭಕರ್ಣನ ಮಗನಲ್ಲಿ ಒಬ್ಬನಾದಂತಹ ಕುಂಭನನ್ನ ಸುಗ್ರೀವ ಸಂಹಾರ ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕ. ತತೋ ನಿಕುಂಭ ಅದ್ರಿವರ ಪ್ರದಾರಣಂ ಮಹಾಂತಮುಗ್ರಂ ಪರಿಘಂ ಪ್ರಗೃಹ್ಯ ಸಸಾರ ಸೂರ್ಯಾತ್ಮಜಂ ಆಶುಭೀತಃ ಸಪುಪ್ಲುವೆ ಪಶ್ಚಿಮತೋ ಧನುಷ್ಯತಂ. ಪದಚ್ಛೇದ. ತತಃ ನಿಕುಂಭಃ ಅದ್ರಿವರ ಪ್ರದಾರಣಂ ಮಹಾಂತಂ ಉಗ್ರಂ ಪರಿಘಂ ಪ್ರಗೃಹ್ಯ ಸಸಾರ ಸೂರ್ಯಾತ್ಮಜಂ ಆಶು ಭೀತಃ ಸಹ ಪುಪ್ಲುವೆ ಪಶ್ಚಿಮತಃ ಧನುಷ್ಯತಂ. ಯುದ್ಧದ ಪ್ರಸಂಗ ಕೆಲವೊಂದಿಷ್ಟು ಪಾಠ ವೇಗವಾಗಿ ಹೋಗುತ್ತೆ, ಯಾಕಂದ್ರೆ ಅಲ್ಲೇನು ಹೆಚ್ಚು ಪ್ರಮೇಯದ ವಿಚಾರ ಅದೆಲ್ಲ ಇರೋದಿಲ್ಲ. ಅವ್ರು ಇವರಿಗೆ ಹೊಡೆದ, ಇವರಿಗೆ ಹೊಡೆದ, ಈ ಅಸ್ತ್ರದಿಂದ ಹೊಡೆದ, ಇವನು ಸತ್ತ, ಅವನ ಗೆದ್ದ ಅಂತ ಇಷ್ಟೇ ವಿಚಾರಗಳು ಇರ್ತವೆ. ಹೀಗೆ ತಥೋ ನಿಕುಂಭ ಅದ್ರಿವರ ಪ್ರದಾರಣಂ. ನಿಕುಂಭ ದೊಡ್ಡ ಪರಿಘ ಎನ್ನುವಂತ ಆಯುಧವನ್ನು ಹಿಡಿದುಕೊಂಡ. ಆ ಪರಿಘ ಎನ್ನುವಂತ ಆಯುಧ ಹೇಗಿತ್ತು ಅಂದ್ರೆ ಅದ್ರಿವರ ಪ್ರದಾರಂ, ದೊಡ್ಡ ದೊಡ್ಡ ಪರ್ವತಗಳನ್ನೇ ಸೀಳಿ ಹಾಕುವಂತಹ ಶ್ರೇಷ್ಠವಾದಂತಹ ಆಯುಧ ಅದು ಪರಿಘ ಎನ್ನುವಂತಹ ಆಯುಧ. ಅಂತಹ ಪರಿಘ ಎನ್ನುವಂತಹ ಆಯುಧವನ್ನು ಹಿಡಿದುಕೊಂಡು ತಾನೇ ಮಾಡಿದ ಸುಗ್ರೀವನ ಹತ್ರ ಬಂದ. ಸೂರ್ಯಾತ್ಮಜಂ ಸಸಾರ, ಸೂರ್ಯನ ಮಗನಾದಂತಹ ಸುಗ್ರೀವನ ಹತ್ರ ಬಂದ. ಅಂದ್ರೆ ಸುಗ್ರೀವ ಸಂಹಾರ ಮಾಡಿದ ಕುಂಭನನ್ನ. ಹಾಗಾಗಿ ಸುಗ್ರೀವನನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಸುಗ್ರೀವನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಈ ನಿಕುಂಭ. ಅದನ್ನು ನೋಡಿ ಆಶುಭೀತ, ಕುಂಭನನ್ನು ಸಂಹಾರ ಮಾಡಿದಂತಹ ಸುಗ್ರೀವನಿಗೆ ಸ್ವಲ್ಪ ಹೆದರಿಕೆ ಆಯ್ತು ಅಂತೆ. ಯಾಕೆಂದ್ರೆ ಆ ನಿಕುಂಭನ ಕೈಯಲ್ಲಿದ್ದಂತಹ ಆಯುಧದ ಪರಿಣಾಮ. ಸ್ವಲ್ಪ ಹೆದರಿಕೊಂಡು ಅವನೇನ್ ಮಾಡಿದ, ಪಶ್ಚಿಮತಃ, ಪಶ್ಚಿಮ ದಿಕ್ಕಿಗೆ ಧನುಷ್ಯತಂ ಪುಪ್ಲುವೆ, 100 ಧನುಸ್ಸುಗಳಷ್ಟು ಹಾರಿದ ಅಂತ. ಒಂದು ಧನುಸ್ಸು ಅಂದ್ರೆ ಒಂದು ಮಾರು ಅಂತ. 100 ಮಾರುಗಳಷ್ಟು ದೂರಕ್ಕೆ ಸುಗ್ರೀವ ಹಾರಿದ. ಕಪಿಗಳ ಸ್ವಭಾವ ಹಾರೋದು, ಹಾಗೆ ಅವನು 100 ಯೋಜನ ದೂರಕ್ಕೆ ಹಾರಿ ಹೋಗಿಬಿಟ್ಟ. ಮುಂದಿನ ಶ್ಲೋಕ. ತಂ ಭ್ರಾಮಯತ್ಯಾಶು ಭುಜೇನ ವೀರೇ ಭ್ರಾಂತಾಃ ದಿಶಃ ದ್ಯೌಶ್ಚ ಸಚಂದ್ರ ಸೂರ್ಯಾಃ ಸುರಾಶ್ಚ ತಸ್ಯೋರು ಬಲಂ ವರಂ ಚ ಶರ್ವೋದ್ಭವಂ ವೀಕ್ಷ್ಯ ವಿಷೇದುರೀಶತ್. ಪದಚ್ಛೇದ. ತಂ ಭ್ರಾಮಯತಿ ಆಶು ಭುಜೇನ ವೀರೇ ಭ್ರಾಂತಾಃ ದಿಶಃ ದ್ಯೌಃ ಚ ಸಚಂದ್ರ ಸೂರ್ಯಾಃ ಸುರಾಃ ಚ ತಸ್ಯ ಉರುಬಲಂ ವರಂ ಚ ಶರ್ವೋದ್ಭವಂ ವೀಕ್ಷ್ಯ ವಿಷೇದುಃ ಈಶತ್. ಮಹಾಪರಾಕ್ರಮಶಾಲಿಯಾದಂತಹ ಆ ನಿಕುಂಭ ತನ್ನ ಭುಜದಿಂದಾಗಿ ಭ್ರಾಮಯತಿ ಆಶು, ಆ ಒಂದು ತನ್ನ ಕೈಲಿದ್ದಂತಹ ಪರಿಘಾಯುಧವನ್ನ ಸುತ್ತಲೂ ಕೂಡ ಭ್ರಾಮಯತಿ. ಭ್ರಾಮ ಅಂತಂದ್ರೆ ತಿರುಗಿಸೋದು, ಭ್ರಮಣ, ತಿರುಗಿಸೋದು ಅಂತ. ಹಾಗೆ ತಿರುಗಿಸಿದಾಗ ಏನಾಯಿತು, ಅಲ್ಲಿದ್ದಂತಹ ಕಪಿಗಳು ಮಾತ್ರ ಅಲ್ಲ, ಸಚಂದ್ರ ಸೂರ್ಯ ದ್ಯೌಶ್ಚ ದಿಶಃ ಭ್ರಾಂತಾಃ, ಅಂದ್ರೆ ಎಲ್ಲ
ದಿಕ್ಕುಗಳು, ದಿಶಃ ಅಂದ್ರೆ ದಿಕ್ಕುಗಳು, ಆಮೇಲೆ ಸಚಂದ್ರ ಸೂರ್ಯ, ಸೂರ್ಯ ಚಂದ್ರರು, ಮತ್ತು ದ್ಯೌಹು ದ್ಯುಲೋಕ, ಅವೆಲ್ಲವೂ ಕೂಡ ಭ್ರಾಂತಾಹ ತಿರುಗಿದವು ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಎಷ್ಟು ವಾದಿರಾಜರು ಮತ್ತು ಜನಾರ್ದನಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳುವಂತೆ ಆ ದಿಕ್ಕುಗಳು ತಿರುಗಿದವು ಅಂತಂದ್ರೆ ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಕೂಡ ಸ್ವಲ್ಪ ತಿರುಗಿದರು, ಅಂದ್ರೆ ಆ ಪರಿಘಾಯುಧದ ಎಫೆಕ್ಟಿನಿಂದಾಗಿ ಅವರು ಸ್ವಲ್ಪ ತಿರುಗಿದರು ಅಂತ. ಆವಾಗ ಸುರಾಶ್ಚ ತಸ್ಯೋರು ಬಲಂಚ ವೀಕ್ಷ, ದೇವಾನುದೇವತೆಗಳು ಯುದ್ಧವನ್ನು ನೋಡ್ತಾ ಇದ್ದಾರೆ ಆಕಾಶದಲ್ಲಿ ನಿಂತುಕೊಂಡು. ತಸ್ಯ ಉರುಬಲಂ, ಭಾರೀ ಪರಾಕ್ರಮ, ಅನಿಕುಂಭನ ಪರಾಕ್ರಮ, ಅದರ ಜೊತೆಗೆ ಶರ್ವೋದ್ಭವಂ ವರಂ, ರುದ್ರದೇವರು ಕೂಡ ಅವನಿಗೆ ವರವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ಈಶತು ವಿಷೇದು, ಸ್ವಲ್ಪ ಅವರಿಗೆ ಒಂದು ರೀತಿ ವಿಷಾದ ಆಯ್ತಂತೆ. ಏನಾಗುತ್ತೋ ಏನೋ, ಈ ನಿಕುಂಭನ ಬಲ ನೋಡಿದ್ರೆ ಈ ರೀತಿ ಇದೆ, ದಿಗವಿಮಾನಿ ದೇವತೆಗಳನ್ನೇ ಅಲುಗಾಡಿಸ್ತಾ ಇದ್ದಾನೆ, ಜೊತೆಗೆ ರುದ್ರದೇವರ ವರ ಬೇರೆ, ಅದರಿಂದ ಏನಾಗುತ್ತೋ ಏನೋ ಅಂತ ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ವಿಷಾದ ಆಯಿತು. ಈಶತ ವಿಷಯದು, ಸ್ವಲ್ಪ ವಿಷಾದಗೊಂಡರು. ಮುಂದೆ ಅನನ್ಯ ಸಾಧ್ಯಂ ತಮಥೋ ನಿರೀಕ್ಷ್ಯ ಸಮುತ್ಪಪಾತಾಶು ಪುರೋಸ್ಯ ಮಾರುತಿಃ ಪ್ರಕಾಶ್ಯ ಬಾಹ್ವಂತರಂ ಆಹ ಚೈನಂ ಕಿಮೇಭಿರತ್ರ ಪ್ರಹರಾಯುಧಂ ತೇ. ಪದಚ್ಛೇದ. ಅನನ್ಯ ಸಾಧ್ಯಂ ತಂ ಅಥ ನಿರೀಕ್ಷ್ಯ ಸಮುತ್ಪಪಾತ ಆಶು ಪುರಃ ಅಸ್ಯ ಮಾರುತಿಃ ಪ್ರಕಾಶ್ಯ ಬಾಹ್ವಂತರಂ ಆಹ ಚ ಏನಂ ಕಿಂ ಏಭಿಃ ಅತ್ರ ಪ್ರಹರಾಯುಧಂ ತೇ. ಅತ್ರ ಪ್ರಹರ ಆಯುಧಂ ತೇ ಅಂತ. ಇಷ್ಟಾದ ಮೇಲೆ ಹನುಮಂತನಿಗೆ ಗೊತ್ತಾಗುತ್ತೆ ಇವನನ್ನ ಬಗ್ಗಿಸ್ಲಿಕ್ಕೆ ಬೇರೆಯವರ ಕೈಯಿಂದ ಸಾಧ್ಯ ಇಲ್ಲ, ಅನನ್ಯ ಸಾಧ್ಯಂ, ಬೇರೆಯವರ ಕೈಯಿಂದ ಇದು ಸಾಧ್ಯ ಇಲ್ಲ ಅಂತ ನೋಡಿದಂತ ಹನುಮಂತ ತಾನೇನ್ ಮಾಡಿದ, ಸಮುತ್ಪಪಾತಾಶು ಪುರೋಸ್ಯ ಮಾರುತಿ, ಅವನ ಪುರಹ ಎದುರುಗಡೆ ಸಮುತ್ಪಪಾತ ಹಾರಿ ಬಂದು ನಿಂತುಕೊಂಡ್ರು. ಮತ್ತೆ ಮಾಡಿದ್ರು, ಬಾಹ್ವಂತರಂ ಪ್ರಕಾಶ್ಯ, ತಮ್ಮ ವಕ್ಷಸ್ಥಳವನ್ನ ಎದೆಯನ್ನ ಅವನಿಗೆ ಪ್ರಕಾಶ್ಯ ತೋರಿಸಿ ಹೇಳ್ತಾ ಇದ್ದಾರೆ, ಕಿಮೇಭಿರತ್ರ ಪ್ರಹರಾಯುಧಮ್ಮೆ, ಈ ಸಾಮಾನ್ಯ ಅಂಗದ, ಸುಗ್ರೀವ ಇವರ ಹತ್ರ ನಿನ್ನ ಪರಾಕ್ರಮ ತೋರಿಸೋದಲ್ಲ, ನಿನಗಷ್ಟು ಧೈರ್ಯ ಇದ್ರೆ ನಿನ್ನ ಆಯುಧವನ್ನ ನನ್ನ ಎದೆಗೆ ಹೊಡಿ ಪ್ರಹಾರ ಎಂಬುದಾಗಿ ತಮ್ಮ ಎದೆಯನ್ನ ತೋರಿಸಿ ಒಂದು ಗಟ್ಟಿತನವನ್ನ ಹೇಳ್ತಾ ಇದ್ದಾರೆ. ಬೇರೆಯವ್ರ ಮುಂದೆ ನಿನ್ನ ಪರಾಕ್ರಮ ತೋರಿಸ್ಬೇಡ, ನಿನಗೆ ಧೈರ್ಯ ಇದ್ರೆ ನನ್ನ ಹತ್ರ ನಿನ್ನ ಪರಾಕ್ರಮ ತೋರಿಸು ಅಂತ ಹನುಮಂತ ಹೇಳಿದ. ಇಷ್ಟು ಹೇಳಿದಾಗ ಅವನೇ ಮಾಡಿದ, ಇತೀರಿತಸ್ತೇನ ಸ ರಾಕ್ಷಸೋತ್ತಮ ವರಾದಮೋಘಂ ಪ್ರಜಹಾರ ವಕ್ಷಸಿ ವಿಚೂರ್ಣಿತೋಸೌ ತದುರಸ್ಯ ಭೇದ್ಯೆ ಯಥೈವ ವಜ್ರಃ ವಿಪತೌ ವೃಥಾಭವತ್. ಪದಚ್ಛೇದ. ಇತಿ ಈರಿತಃ ತೇನ ಸಹ ರಾಕ್ಷಸೋತ್ತಮಃ ವರಾತ್ ಅಮೋಘಂ ಪ್ರಜಹಾರ ವಕ್ಷಸಿ ವಿಚೂರ್ಣಿತಃ ಅಸೌ ತತ್ ಉರಸಿ ಅಭೇದ್ಯೆ ಯಥಾ ಏವ ವಜ್ರಃ ವಿಪತೌ ವೃಥಾ ಅಭವತ್. ಇಷ್ಟು ಹೇಳಿದಾಗ ರಾಕ್ಷಸೋತ್ತಮ, ಶ್ರೇಷ್ಠ ರಾಕ್ಷಸ ಅಂತಂದ್ರೆ
ರಾಕ್ಷಸರಲ್ಲಿ ಒಳ್ಳೆ ಪರಾಕ್ರಮಿ ಅಂತ ಅಷ್ಟೇ ಅರ್ಥ. ಪರಾಕ್ರಮಿಯಾದಂತಹ ಆ ರಾಕ್ಷಸ ತಾನೇ ಮಾಡ್ತಾ ಇದ್ದಾನೆ, ವರಾತ್ ಅಮೋಘಂ. ತಾನು ಆ ಒಂದು ಪರಿಘ ಎನ್ನುವಂತ ಆಯುಧ ಏನಿತ್ತು ಅದನ್ನ ರುದ್ರದೇವರ ವರದಿಂದಾಗಿ ಪಡೆದುಕೊಂಡಿದ್ದ. ಆ ಒಂದು ವರದಿಂದಾಗಿ ತಾನೇ ಮಾಡ್ತಾ ಇದ್ದಾನೆ, ಆ ಆಯುಧವನ್ನ ಪ್ರಜಹಾರ ವಕ್ಷಸಿ, ಅವನ ವಕ್ಷಸ್ಥಳದಲ್ಲಿ, ಅರ್ಥಾತ್ ಹನುಮಂತ ದೇವರ ವಕ್ಷಸ್ಥಳದಲ್ಲಿ ಆ ಆಯುಧದಿಂದಾಗಿ ಪ್ರಜಹಾರ ಹೊಡೆದ. ವಿಚೂರ್ಣಿತ ಅಸೌ, ಈ ರೀತಿಯಾಗಿ ಹೊಡೆದಾಗ ಅದೇನಾಯ್ತು, ತದುರಸ್ಯ ಭೇದ್ಯೆ, ಉರಸಿ, ಅಭೇದ್ಯೆ ಉರಸಿ, ಸೀಳಲಿಕ್ಕೆ ಆಗದೇ ಇರುವಂತಹ ಆ ಹನುಮಂತ ದೇವರ ವಕ್ಷಸ್ಥಳದಲ್ಲಿ ಅದು ಹೊಡೆದರೂ ಕೂಡ, ವಿಚೂರ್ಣಿತ, ಅದು ಹೊಡೆದರೂ ಕೂಡ ಅದೇನಾಯಿತು, ಆ ಯಥಾ ವಿಪತೋ ವಜ್ರ ತಥಾ ವೃಥ ಅಭೂತ್. ಹಿಂದೆ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಅದು ಹೇಗೆ ವಿಪತಿಯಲ್ಲಿ, ವಿಪತಿ ಅಂದ್ರೆ ಗರುಡ, ವಿಹ್ ಪಕ್ಷಿ ಪರಮಾತ್ಮನೋಹೋ ಅಂತ ವಿ ಅನ್ನುವಂತಹ ಅಕ್ಷರ ಗರುಡನನ್ನು ಹೇಳುತ್ತೆ ಮತ್ತು ಪರಮಾತ್ಮನನ್ನು ಹೇಳುತ್ತೆ. ಸೊ ಇಲ್ಲಿ ವಿ ಅಂದ್ರೆ ಗರುಡ, ಪಕ್ಷಿಗಳು, ವಿಪತಿ ಅಂದ್ರೆ ಪಕ್ಷಿಗಳಿಗೆ ರಾಜನಾದಂತಹ ಗರುಡ. ಹೀಗೆ ವಜ್ರಾಯುಧ ಹಿಂದೆ ಹೇಗೆ ಆ ಗರುಡನಲ್ಲಿ ವ್ಯರ್ಥವಾಗಿತ್ತು, ಹಾಗೆ ಇಲ್ಲಿ ಆ ಪರಿಘ ಎನ್ನುವಂತ ಆಯುಧ ಯಾವ ಹನುಮಂತನಲ್ಲಿ ವ್ಯರ್ಥ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ತಾತ್ಪರ್ಯ ಇಷ್ಟು, ಆ ಪರಿಘಾಯುಧವನ್ನ ವಿಶೇಷವಾಗಿ ಅವನು ಪ್ರಯೋಗ ಮಾಡಿದಾಗ, ನಿಕುಂಭ ಪ್ರಯೋಗ ಮಾಡಿದಾಗ ಚೆನ್ನಾಗಿ ಹೊಡೆದ ಹನುಮಂತನ ಎದೆಗೆ, ಹೊಡೆದರೂ ಕೂಡ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ, ಅರ್ಥಾತ್ ಹನುಮಂತ ದೇವರಿಗೆ ಅದರಿಂದ ಸ್ವಲ್ಪವೂ ನೋವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಇನ್ನೊಂದು ವಿಚಾರ ತಿಳಿಸ್ತಾ ಇದ್ದಾರೆ, ಯಥೈವ ವಜ್ರೋ ವಿಪತಾ ವೃಥಾಭವತ್ ಅಂತ. ಇದಕ್ಕೆ ನಾವು ವಿಸ್ತಾರವಾಗಿ ನೋಡ್ಬೇಕು ಅಂದ್ರೆ ಮಹಾಭಾರತ ಆದಿಪರ್ವಕ್ಕೆ ಹೋಗಬೇಕು. ಮಹಾಭಾರತದ ಆದಿಪರ್ವದಲ್ಲಿ ಯಾವ ಕದ್ರು, ಸರ್ಪಮಾತೆಯಾದಂತಹ ಕದ್ರು, ತಾನು ಮೋಸ ಮಾಡಿ ಗರುಡನ ತಾಯಿಯಾದಂತಹ ವಿನುತಾದೇವಿಯನ್ನ ತನ್ನ ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾಳೆ. ಅಲ್ಲಿ ಒಂದು, ಅದು ತುಂಬಾ ವಿಸ್ತಾರವಾಗಿ ಬರುತ್ತೆ ಮಹಾಭಾರತದ ಆದಿಪರ್ವದಲ್ಲಿ, ಒಂದು ಪಣ ಬರುತ್ತೆ, ಉಚ್ಚೈಶ್ರವಸ್ಯಂ ಅಂತ ಕುದುರೆ ಕಪ್ಪಗಿದೇನೋ ಬೆಳ್ಳಗಿದೇನೋ ಅಂತ. ಅದಕ್ಕೆ ವಿನತೆ ಹೇಳ್ತಾಳೆ ಅದು ಕುದುರೆ ಫುಲ್ ಬೆಳ್ಳಗೆ ಇದೆ ಅಂತ. ಆವಾಗ ಕದ್ರು ಹೇಳ್ತಾಳೆ ಇಲ್ಲ ಅದರ ಬಾಲ ಕಪ್ಪಗಿದೆ ಅಂತ ಮೋಸ ಮಾಡಿ ಹೇಳ್ತಾಳೆ. ಕೊನೆಗೆ ತನ್ನ ಮಕ್ಕಳಾದಂತಹ ಸರ್ಪಗಳಿಗೆ ಹೋಗಿ ಹೇಳ್ತಾಳೆ, ನೀವು ಹೋಗಿ ಆ ಬಾಲಕ್ಕೆ ಸುತ್ಕೊಂಡ್ಬಿಡಿ ಅಂತ. ದೂರದಿಂದ ನೋಡ್ತಾರೆ, ಬಾಲ ಕಪ್ಪಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಉಚ್ಚೇಶ್ವಸ್ ಕುದುರೆ ಬೆಳ್ಳಗಿದ್ದರೂ ಕೂಡ ಬಾಲ ಕಪ್ಪಗಿದೆ, ಹಾಗಾಗಿ ನಿನ್ನ ಮಾತು ಸುಳ್ಳಾಯಿತು ವಿನತೆ, ಹಾಗಾಗಿ ನೀನು ನನ್ನ ದಾಸಿಯಾಗಿರ್ಬೇಕು ಅಂತ ಒಪ್ಪಂದ ಆಗಿರುತ್ತೆ. ಅದಕ್ಕೋಸ್ಕರ ದಾಸಿಯಾಗಿ ಇದ್ದು ಬಿಡ್ತಾಳೆ. ಕೊನೆಗೆ ಈ ವಿಚಾರ ಗರುಡನಿಗೆ ಗೊತ್ತಾಗುತ್ತೆ. ಗರುಡ ಅಂದ್ರೆ ವಿನುತೆಯ ಮಗ, ಅವನು ಹೋಗಿ ಕದ್ರುವಿನ ಹತ್ರ ಕೇಳ್ತಾನೆ, ನನ್ನ ತಾಯಿ ದಾಸ್ಯದಿಂದಾಗಿ ಬಿಡುಗಡೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಆವಾಗ ಅವಳು ಹೇಳ್ತಾಳೆ, ನನಗೆ ನನ್ನ ಮಕ್ಕಳಿಗೆ ನೀನು ಅಮೃತವನ್ನು ತಂದು ಕೊಟ್ರೆ ಆವಾಗ ನಿನ್ನ ತಾಯಿಯ ದಾಸ್ಯ ಪರಿಹಾರ ಆಗತ್ತೆ ಅಂತ ಹೇಳ್ತಾಳೆ ಅವಳು. ಅಷ್ಟು ಹೇಳಿದಾಗ ಸರಿ ಅಂತ ಗರುಡ ಅಮೃತವನ್ನು ತರಲಿಕ್ಕೆ ಅಂತ ದೇವಲೋಕಕ್ಕೆ ಹೋಗ್ತಾನೆ. ತರಲಿಕ್ಕೆ ಹೋದಾಗ ಅಲ್ಲಿದ್ದಂತಹ ಅನೇಕ ದೇವಾನು ದೇವತೆಗಳು, ಇಂದ್ರ ಎಲ್ಲರೂ ಕೂಡ ಗರುಡನಿಗೆ ಅಪೋಸ್ ಮಾಡ್ತಾರೆ, ಅಮೃತ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಯುದ್ಧ ಆಗತ್ತೆ. ಯುದ್ಧದಲ್ಲಿ ಗರುಡ ಎಲ್ಲರನ್ನು ಕೂಡ ಗೆಲ್ತಾನೆ. ಕೊನೆಗೆ ಈ ಇಂದ್ರ ಏನ್ ಮಾಡ್ತಾನೆ, ಇನ್ನೂ ಬೇರೆ ಆಯುಧಗಳಿಂದ ಯುದ್ಧ ಮಾಡಿದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಹತ್ತಿರ ಇದ್ದಂತಹ ಅಪೂರ್ವವಾದಂತಹ ದಧೀಚಿ ಋಷಿಗಳ ಬೆನ್ನಿನ ಮೂಳೆಯಿಂದ ಮಾಡಿದಂತಹ ವಜ್ರಾಯುಧವನ್ನ ಗರುಡನ ಮೇಲೆ ಪ್ರಯೋಗ ಮಾಡ್ತಾನೆ. ಆವಾಗ ಗರುಡ ಚಿಂತನೆ ಮಾಡೋದು ಹೀಗೆ, ಋಷೇರ್ ಮಾನಂ ಕರಿಷ್ಯಾಮಿ ವಜ್ರಂ ಯಸ್ಯಾಸ್ತಿ ಸಂಭವಂ ವಜ್ರಸ್ಯ ಚ ಕರಿಷ್ಯಾಮಿ ತವೈವ ಶತಕ್ರತೋ ಏತತ್ ಪತ್ರಂ ತ್ಯಜಾಮೇಕಂ ಯಸ್ಯಾಂತಂ ನೋಪಲಪ್ಸ್ಯಸೆ ನಚ ವಜ್ರ ನಿಪಾತೇನ ಮೃಜಾಮೇಸ್ತೀಹ ಕಾಚನ ಅಂತ. ಅಂದ್ರೆ ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾನೆ ಇಂದ್ರ. ಆವಾಗ ಗರುಡ ಚಿಂತನೆ ಮಾಡ್ತಾನೆ, ನಾನು ಇಲ್ಲಿ ವಜ್ರಾಯುಧ ನಮಗೋಸ್ಕರ ಕೊಟ್ಟಿದ್ದು, ದೇವತೆಗಳಿಗೋಸ್ಕರ ಕೊಟ್ಟಿದ್ದು. ದಧೀಚ ಋಷಿಗಳು ತಮ್ಮ ಬೆನ್ನಿನ ಮೂಳೆನೇ ತ್ಯಾಗ ಮಾಡಿದ್ದಾರೆ, ಹಾಗಾಗಿ ಆ ಋಷಿಗಳಿಗೆ ಗೌರವ ಕೊಡಬೇಕು, ಅದೇ ರೀತಿಯಾಗಿ ವಜ್ರಾಯುಧಕ್ಕೆ ಗೌರವ ಕೊಡಬೇಕು, ಅದೇ ರೀತಿಯಾಗಿ ದೇವತೆಗಳಿಗೆ ರಾಜನಾದಂತಹ ಇಂದ್ರನಿಗೆ ಗೌರವ ಕೊಡಬೇಕು ಎನ್ನುವಂತ ಉದ್ದೇಶದಿಂದಾಗಿ ಗರುಡ ಏನ್ ಮಾಡಿದ, ಕೇವಲ ತನ್ನ ಏತತ್ ಪತ್ರಂ ತ್ಯಜಾಮ್ಯೇಕಂ, ತನ್ನ ಒಂದು ಪತ್ರವನ್ನ, ಅರ್ಥಾತ್ ರೆಕ್ಕೆಗಳಿರ್ತಾವೆ, ರೆಕ್ಕೆಗಳಲ್ಲಿ ಚಿಕ್ಕ ಚಿಕ್ಕ ಒಂದಿಷ್ಟು ಗರಿಗಳಿರ್ತವೆ,
ಆ ಒಂದು ಗರಿಯನ್ನ ಮಾತ್ರ ಬೀಳಿಸಿ, ಅಂದ್ರೆ ವಜ್ರಾಯುಧಕ್ಕೆ ಗೌರವ ಕೊಡಲಿಕ್ಕೋಸ್ಕರ ಅದನ್ನು ಬೀಳಿಸಿದ ಹೊರತು ತಾನೇ ಅದಕ್ಕೆ ಒಳಗಾಗಲಿಲ್ಲ. ಅರ್ಥಾತ್ ವಜ್ರಾಯುಧದಿಂದಾಗಿ ಹೊಡೆದರೂ ಕೂಡ ಗರುಡನಿಗೆ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಹಾಗೆ ಇಲ್ಲೂ ಕೂಡ ಆ ಒಂದು ಪರಿಘಾಯುಧದಿಂದಾಗಿ ಹನುಮಂತನಿಗೆ ಹೊಡೆದರೂ ಕೂಡ ಅಲ್ಲಿ ಏನು ಎಫೆಕ್ಟ್ ಆಗಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆ ಕತೆ ವಿಸ್ತಾರವಾಗಿ ಬರುತ್ತೆ. ಮುಂದೆ ತೆಗೆದುಕೊಂಡು ಹೋಗಿ ಒಂದು ದರ್ಭೆಯ ಮೇಲೆ ಇಡ್ತಾನೆ. ಆವಾಗ ಇಂದ್ರ ಬಂದು ಹೇಳ್ತಾನೆ, ಇವರಿಗೆ ಅಮೃತ ಸಿಗಬಾರದು, ನಾನು ಇದನ್ನು ಅಪಹಾರ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಸರಿ ಅಂತ ಅಮೃತವನ್ನು ತಂದು ಒಂದು ದರ್ಬೆಯ ಮೇಲೆ ಇಡ್ತಾನೆ. ಆವಾಗ ಕದ್ರು ಅವನ ಮಾತನ್ನ ನಂಬಿ ತಾನೇನ್ ಮಾಡ್ತಾಳೆ, ಅವನ ತಾಯಿಯ ದಾಸ್ಯದಿಂದ ಬಿಡುಗಡೆ ಮಾಡಿದ್ದೀರ ಅಂತ ಹೇಳ್ಬಿಡ್ತಾಳೆ. ಕೊನೆಗೆ ವಿನುತೆ ದಾಸ್ಯದಿಂದ ಬಿಡುಗಡೆ ಆದಳು. ಇಂದ್ರ ಏನ್ ಮಾಡಿದ, ಅಮೃತ ಕಲಶ ಎತ್ಕೊಂಡು ಹೋಗ್ಬಿಟ್ಟ. ಕೊನೆಗೆ ಸರ್ಪಗಳು ಏನ್ ಮಾಡ್ತವೆ, ಅಮೃತ ಇದ್ರ ಮೇಲೆ ಬಿದ್ದಿರಬಹುದು ಅಂತ ಅದನ್ನ ನೆಕ್ತಾವೆ ಅಂತ, ದರ್ಭೆನೇ ನೆಕ್ ಬಿಡ್ತಾವೆ. ದರ್ಭೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ತುಂಬಾ ಶಾರ್ಪ್ ಆಗಿರುತ್ತೆ. ಹಾಗೆ ಅದರ ನೆಕ್ಕಿದ್ದರ ಪರಿಣಾಮವಾಗಿಯೇನೆ ಎಲ್ಲ ಸರ್ಪಗಳ ನಾಲಿಗೆ ಎಂಬುದು ಸೀಳಿ ಹೋಗಿ ಅವತ್ತಿನಿಂದಾಗಿ ಸರ್ಪಗಳಿಗೆ 2 ನಾಲಿಗೆ ಆಯಿತು ಅಂತ ನಾವು ಮಹಾಭಾರತದ ಆದಿಪರ್ವದಲ್ಲಿ ನೋಡ್ತೇವೆ. ಹೀಗೆ ಆ ಒಂದು ಸಂದರ್ಭವನ್ನು ಆಚಾರ್ಯರು ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಪರಿಘಾಯುಧ ಎಂಬುದು ವ್ಯರ್ಥ ಆಯಿತು, ಅದರಿಂದ ಏನೂ ಕೂಡ ಆಗಲಿಲ್ಲ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಅದು ವಿಚೂರ್ಣಿತಃ ಪುಡಿ ಪುಡಿಯಾಗಿ ಹೋಗಿಬಿಡ್ತು ಅಂತ. ಪರಿಘಾಯುಧವೇನೆ ಪುಡಿ ಪುಡಿಯಾಗಿ ಹೋಗಿಬಿಡ್ತು ಹೊರತು ಹನುಮಂತನಿಗೆ ಅದರಿಂದಾಗಿ ಯಾವ ರೀತಿಯಾದಂತಹ ಎಫೆಕ್ಟ್ ಕೂಡ ಆಗಲಿಲ್ಲ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಆ ನಿಕುಂಭನ ಸಂಹಾರ ಎಂಬುದಾಗುತ್ತೆ. ಆ ಸಂಹಾರವನ್ನು ಕೂಡ ವಿಶೇಷವಾಗಿ ಹನುಮಂತ ದೇವರೇ ಮಾಡ್ತಾರೆ. ಯಾಕೆಂದ್ರೆ ಅವನಿಗೂ ಕೂಡ ರುದ್ರದೇವರ ವರ ಇತ್ತು, ಅದನ್ನು ಮೀರಬೇಕು ಅಂದ್ರೆ ಹನುಮಂತ ದೇವರೇ ಬರಬೇಕು. ಅದಕ್ಕೋಸ್ಕರ ಮುಂದೆ ಅವನ ಸಂಹಾರವನ್ನು ಕೂಡ ಹನುಮಂತ ದೇವರು ಮಾಡ್ತಾರೆ. ಆ ಉಳಿದ ಭಾಗದ ಚಿಂತನೆಯನ್ನ ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ.